ವೀಕ್ಷಕರೇ, ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಇನ್ಮುಂದೆ ನೀವು ನೋಡಲಿರುವುದು ಸಾಮಾನ್ಯ ಟ್ವಿಸ್ಟ್ ಅಲ್ಲ. ಇಡೀ ಕಥೆಯನ್ನೇ ಉಲ್ಟಾಪಲ್ಟ ಮಾಡುವಂತಹ, ಪಾಪಿ ಅನಿಕೇತ್ ಮುಖವಾಡ ಕಳಚುವಂತಹ ಮಹಾಸಂಚಿಕೆ ಇದು. ಕೊನೆಗೂ ಗೌರಿ ಮೇಲಿದ್ದ ಕಳಂಕ ಹೇಗೆ ದೂರವಾಗುತ್ತೆ? ವಿವೇಕ್ ತನ್ನ ತಪ್ಪನ್ನು ಒಪ್ಕೊಂಡು ಗೌರಿಯನ್ನ ಹೇಗೆ ಸ್ವೀಕರಿಸ್ತಾನೆ? ಈ ರೋಮಾಂಚನಕಾರಿ ಕಥೆಯನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕಥೆಯ ಟ್ವಿಸ್ಟ್ ಶುರುವಾಗೋದೇ ಗೌರಿ ಮನೆಯಲ್ಲಿ. ಅಲ್ಲಿ ಮೋನಿಕಾಗೆ ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ನಡೆಯುತ್ತಿರುತ್ತೆ. ಎಲ್ಲರೂ ಖುಷಿಯಾಗಿರುವ ಆ ಸಮಯದಲ್ಲಿ ಮೋನಿಕಾ ದಿಢೀರಂತ ಪ್ರಜ್ಞೆ ತಪ್ಪಿ ಕೆಳಗೆ ಬಿಡ್ತಾಳೆ. ಗಾಬರಿಯಾದ ನಿಶ್ಚಿತಾರ್ಥದ ಹುಡುಗ ಅವಳನ್ನ ಪರೀಕ್ಷೆ ಮಾಡಿ ನೋಡ್ತಾನೆ. ಆಗಲೇ ನೋಡಿ ಆ ಶಾಕಿಂಗ್ ಸತ್ಯ ಬಯಲಾಗೋದು. ಮೋನಿಕಾ ಪ್ರೆಗ್ನೆಂಟ್ ಅನ್ನೋದು ಆ ಹುಡುಗನಿಗೆ ಗೊತ್ತಾಗಿ ಬಿಡುತ್ತೆ. ತಕ್ಷಣವೇ ಆತ ಈ ಮದುವೆ ಬೇಡ ಅಂತ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇತ್ತ ಮೋನಿಕಾ ತಾಯಿ ಶಾಕ್ ಆಗಿ, ನಿನಗೆ ಮದುವೆನೇ ಆಗಿಲ್ಲ, ಹೇಗೆ ಪ್ರೆಗ್ನೆಂಟ್ ಆದೆ ಅಂತ ಮೋನಿಕಾಳನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಳ್ತಾರೆ. ಆದರೆ ಮೋನಿಕಾ ಹೊಟ್ಟೆಯಲ್ಲಿರೋ ಮಗುಗೆ ಕಾರಣ ಬೇರೆ ಯಾರೂ ಅಲ್ಲ, ಇದೇ ವಿವೇಕ್ನ ಸ್ವಂತ ತಮ್ಮ ಅನಿಕೇತ್. ಮೋನಿಕಾ ಗರ್ಭಿಣಿಯಾಗಿರೋ ಈ ಕಟು ಸತ್ಯವನ್ನ ಅವಳ ತಂಗಿ ತಕ್ಷಣವೇ ಫೋನ್ ಮಾಡಿ ಗೌರಿಗೆ ತಿಳಿಸ್ತಾಳೆ. ಅತ್ತ ಗೌರಿ ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ಮದುವೆ ಮಂಟಪದಿಂದ ಓಡಿ ಹೋಗಿ 1 ವಾರಗಳ ಕಾಲ ಒಟ್ಟಿಗೆ ಉಳಿದುಕೊಂಡಿದ್ದ ಅದೇ ಹೋಟೆಲ್ಗೆ ಹೊರಟಿರುತ್ತಾಳೆ. ನಿಮಗೆ ನೆನಪಿರಬಹುದು ವೀಕ್ಷಕರೇ, ಮೊದಲು ಮೋನಿಕಾ ಮತ್ತು ವಿವೇಕ್ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಮದುವೆ ದಿನವೇ ಈ ಅನಿಕೇತ್ ಮೋನಿಕಾಳನ್ನ ಪುಸಲಾಯಿಸಿ ಕರ್ಕೊಂಡು ಓಡಿ ಹೋಗಿದ್ದ. ಆ ಮರ್ಯಾದೆ ಉಳಿಸೋಕೆ ಅಂತಲೇ ವಿವೇಕ್ ಮತ್ತು ಗೌರಿ ಮದುವೆ ಆಗಬೇಕಾಗಿ ಬಂದಿತ್ತು. ಅನಿಕೇತ್ ಮೋನಿಕಾಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಆತ ಮೋನಿಕಾಳನ್ನ ಪ್ರೀತಿಸ್ತಿರೋ ಥರ ನಾಟಕವಾಡಿ ಮೋಸ ಮಾಡಿದ್ದಾನೆ. ಕೇವಲ ಮೋನಿಕಾ ಮಾತ್ರವಲ್ಲ, ಈಗಾಗಲೇ 100 ಹೆಣ್ಣು ಮಕ್ಕಳನ್ನ ವಂಚಿಸಿರೋ ಮಹಾವಂಚಕ ಈ ಅನಿಕೇತ್ ಅನ್ನೋದು ನಿಮಗೆಲ್ಲ ಹಳೆ ಎಪಿಸೋಡ್ ನೋಡಿ ತಿಳಿದಿರುತ್ತೆ. ಇವತ್ತು ಅದೇ ಅನಿಕೇತ್ ಮತ್ತೊಂದು ಅಮಾಯಕ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾನೆ. ಆತನ ಅಸಲಿ ಮುಖವಾಡವನ್ನು ಜಗತ್ತಿನ ಮುಂದೆ ತರಲೇಬೇಕು ಅಂತ ಗೌರಿ ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿ ಮ್ಯಾನೇಜರ್ ಹತ್ತಿರ ಮಾತಾಡಿ ಅನಿಕೇತ್ ಮತ್ತು ಮೋನಿಕಾ ರೂಮ್ಗೆ ಹೋಗಿರೋ CCTV ಫೂಟೇಜ್ ಅನ್ನ ಸಾಕ್ಷಿಯಾಗಿ ಪಡೆದುಕೊಳ್ಳುತ್ತಾಳೆ. ಯಾವಾಗ ಮೋನಿಕಾ ಪ್ರೆಗ್ನೆಂಟ್ ಅನ್ನೋ ವಿಷಯ ತಂಗಿ ಮೂಲಕ ಗೌರಿಗೆ ತಿಳಿಯುತ್ತೋ, ಗೌರಿ ತಡ ಮಾಡೋದಿಲ್ಲ. ಆ ಹೋಟೆಲ್ CCTV ಫೂಟೇಜ್ ಸಾಕ್ಷಿಯನ್ನ ಕೈಯಲ್ಲಿ ಹಿಡಿದುಕೊಂಡು ನೇರವಾಗಿ ಮೋನಿಕಾಳನ್ನ ಅನಿಕೇತ್ ನಿಶ್ಚಿತಾರ್ಥ ನಡೆಯುತ್ತಿರೋ ಹಾಲ್ಗೆ ಕರೆದುಕೊಂಡು ಬರ್ತಾಳೆ. ಇಡೀ ಕುಟುಂಬದ ಮುಂದೆ ಅನಿಕೇತ್ ಮಾಡಿರೋ ಎಲ್ಲ ಅಕೃತ್ಯಗಳನ್ನ ಬಿಚ್ಚಿಬಿಡ್ತಾಳೆ. ಆತ ಹೆಣ್ಣು ಮಕ್ಕಳಿಗೆ ಮಾಡ್ತಿರೋ ವಂಚನೆ ಮತ್ತು ಮೋನಿಕಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಅನಿಕೇತ್ ಹೇಗೆ ಕಾರಣ ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸ್ತಾಳೆ. ಗೌರಿ ತಂದ ಈ ಮಹಾಸಾಕ್ಷಿಯಿಂದ ಅನಿಕೇತ್ನ ನಿಶ್ಚಿತಾರ್ಥ ಅಲ್ಲಿಗೆ ಮುರಿದು ಬೀಳುತ್ತೆ. ಇಲ್ಲಿಯವರೆಗೆ ಗೌರಿ ತಪ್ಪು ಮಾಡಿದ್ದಾಳೆ, ಅವಳೊಬ್ಬಳು ವಂಚಕಿ ಅಂತ ತಪ್ಪು ತಿಳಿದುಕೊಂಡಿದ್ದ ವಿವೇಕ್ನ ಕಣ್ಣು ಕೊನೆಗೂ ತೆರೆಯುತ್ತೆ. ಗೌರಿ ಎಷ್ಟು ಒಳ್ಳೆಯವಳು, ತನ್ನ ಕುಟುಂಬದ ಮರ್ಯಾದೆ ಉಳಿಸೋಕೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ವಿವೇಕ್ಗೆ ಅರ್ಥವಾಗುತ್ತೆ. ಗೌರಿ ಮೇಲಿದ್ದ ಕಳಂಕಗಳೆಲ್ಲ ಧೂಳಿಪಟವಾಗುತ್ತೆ. ಕೊನೆಗೂ ವಿವೇಕ್ ತನ್ನ ತಪ್ಪನ್ನು ಒಪ್ಕೊಂಡು ಗೌರಿ ಯಾವುದೇ ತಪ್ಪು ಮಾಡಿಲ್ಲ, ಅವಳು ತುಂಬಾ ಒಳ್ಳೆಯ ಹುಡುಗಿ ಅಂತ ಎಲ್ಲರ ಮುಂದೆ ಅವಳನ್ನು ಮನಸ್ಫೂರ್ತಿಯಾಗಿ ಸ್ವೀಕಾರ ಮಾಡ್ತಾನೆ. ವೀಕ್ಷಕರೇ, ಗೌರಿಯ ಈ ಧೈರ್ಯದ ಹೋರಾಟ ಮತ್ತು ವಿವೇಕ್ ಗೌರಿ ಒಂದಾಗಿದ್ದು ನಿಮಗೂ ಖುಷಿ ಕೊಟ್ಟಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಗೌರಿ ಕಲ್ಯಾಣ ಸೀರಿಯಲ್ನ ಮುಂದೆ ಎಲ್ಲ ಟ್ವಿಸ್ಟ್ಗಳ ಎಲ್ಲರಿಗಿಂತ ಮೊದಲು ನೋಡಲು ನಮ್ಮ ಸ್ಟಾರ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಧಾರಾವಾಹಿಯ ಕಥೆಯ ಹರಿವು ಮತ್ತು ಪ್ರೋಮೋಗಳಲ್ಲಿ ಸಿಕ್ಕಿರುವ ಸೂಚನೆಗಳ ಆಧಾರದ ಮೇಲೆ ನಾವು ಈ ಒಂದು ವಿಶೇಷ ವಿಶ್ಲೇಷಣೆ ನಿಮ್ಮ ಮುಂದೆ ತಂದಿದ್ದೇವೆ. ಇದು ಕೇವಲ ನಮ್ಮ ಚಾನಲ್ನ ಪ್ರಿಡಿಕ್ಷನ್ ವಿಡಿಯೋ ಆಗಿದ್ದು, ಅಧಿಕೃತ ಮಾಹಿತಿಯಾಗಿ ನಾವು ಮುಂದಿನ ಸಂಚಿಕೆಗಳನ್ನು ವೀಕ್ಷಿಸಲೇಬೇಕು.